38 38 ಪ್ಯಾಕೆಟ್ ಆಗಿತ್ತು ನಿಮ್ಗೆ ಎಕರೆಗೆ. ಎಕರೆಗೆ ಏನ್ ರೇಟ್? ನಮಸ್ಕಾರ ಅಣ್ಣ. ನಮಸ್ಕಾರಪ್ಪ. ಹೆಸರು ಏನಣ್ಣ ನಿಮ್ದು? ನಂದು ಒಂದು ಈರಣ್ಣ, ಉಳ್ಳಾಗಡ್ಡೆ ಈರಣ್ಣ ಅಂತಾರೆ. ಯಾವ್ರಿ? ಒಂದವಾಗ್ಲಿ ಒಂದವಾಗ್ಲಿ. ಯಾವ ಜೋಳ ಹೋದ ವರ್ಷ ಯಾವ್ದು ಹಾಕಿದ್ರು? ಜೋಳನ ಇದೇ ಪ್ಯಾಕೆಟ್ ಹಾಕಿದ್ವಿ. ನಮ್ಗೇನು ಓದ್ ಬರ ಯಾವ್ದು? ಅದು ಹೆಸರು ಏನು? ಅದ್ ಹೆಸರು ಬರಕಲ್ಲ, ನಮ್ಗೆ ಓದಿಲ್ಲ. ಚೈತನ್ಯ. ಚೈತನ್ಯ ಚೈತನ್ಯ ಇತಿಹಾಸದಲ್ಲಿ ಎಲ್ಲಿ ತಗೊಂಡಿದ್ರು? ಇದೇ ಅಂಗಡಿಯಾಗ ತಗೊಂಡಿದ್ವಿ. ಅಂಗಡಿ ಹೆಸರು ಏನು? ಹೈಟೆಕ್ ಅಂಗಡಿ. ಹೈಟೆಕ್ ಅಂಗಡಿನಾಗ ಅಧೋನಿ ಹೌದು. ಹೈಟೆಕ್ ಅಂಗಡಿನಾಗ ತಗೊಂಡ್ರಿ. ಹಾ ಚೈತನ್ಯ ಜೋಳ ತಗೊಂಡ್ರಿ. ಹಾ ಚೈತನ್ಯ ಜೋಳ. ಬೆಳೆ ಹೆಂಗ ಬಂದಿದೆ? ಬೆಳೆ ನೋಡು 38 ಪ್ಯಾಕೆಟ್ ಆಗಿತ್ತು ನಿಮ್ಗೆ ಎಕರೆಗೆ. ಎಕರೆಗೆ ಏನ್ ರೇಟ್ ಹೋಗಿದೆ? ಅಂದ್ರೆ ರೇಟ್ ಕಡಿಮೆ ಇತ್ತು. 2,300 ಹೋಯ್ತು. ಎಲ್ಲಾ ಕಂಪನಿಗೆನ ಇದಕ್ಕೆ ಜಾಸ್ತಿ ಆಯ್ತು. ಇನ್ನ ಬೇರೆ ಬೇರೆ ಕಂಪನಿ ಬೇರೆ ಲಕ್ಷ್ಮಿ ಕಂಪು ಹಾಕಿದ್ರು. ಇದು ಬಲ ಬಂದಿದೆ. ಹಾ ಬೇಸ್ ಬರ್ತಾಳ. ರೇಟ್ ಬಂದಿದೆ. ಏನ್ ಹುಳ ಹುಳ ಒಂದ್ಸಲ ಬೀಳ್ತಾವ, ಒಂದ್ಸಲ ಜಿಗಿ ಬೀಳೋದು ಕಡಿಮೆ. ಜಿಗಿ ಕಡಿಮೆ, ಹುಳ ಬೀಳ್ತಾವ, ಎಣ್ಣೆ ಹೊಡ್ಕೋಬೇಕು. ಎಣ್ಣೆ ಹೊಡ್ದು 2 ಸಲ ಹೊಡಿತೀವಿ. ಅಂದ್ರೆ ನಿಮ್ಗೆ ಹೆಂಗ ಅನಿಸ್ತದೆ ಇದು ವೆರೈಟಿ ಬಗ್ಗೆ? ಜೋಳ ಬೆಳೆಸೋಕೆ ನಮಗೇನು ಇವೇ ಬೇಸ್ ಕಾಣ್ತದೆ. ಬೇಸ್ ಕಾಣ್ತದೆ. ಇದು ಹಾಕಾಗ ಹೇಳ್ತೀರಾ ನಿಮ್ ರೈತರಿಗೆ? ರೈತರಿಗೆ ಹೇಳಿ ವಾರ ಗೆಜ್ಜಳ್ಳಿ ಸುತ್ತ ಬಿತ್ತಾರ. ಗೆಜ್ಜಳ್ಳಿ ಗಜ್ಜಲ್ಲಿ ಕೂಡ ಹಾಕಾರ. ಅವು ಅವ್ರ ಒಂದು 10 ಪ್ಯಾಕೆಟ್ ಐತಿ. ಅದು ಇಲ್ಲೇ ಕೊಳಿಸಿದ್ನ. ಆಮೇಲೆ ಮತ್ತೆ ಈ ವರ್ಷ ಕೇಳ್ತಾ ಇದಾರ, ಗುಳಿದಾರ ಬಿತ್ತಾರ ಒಂದು 10 ಎಕರೆ. ಅವ್ರಿಗೆ ಊಟನೇ ಕೊಳಸು. ಅದೇ ಇದು ಬೇಸ್ ಈಗ ಪ್ಯಾಕೆಟ್ ಇದು ಅರೆ ಬಡದ್ ಅಲ್ಲೇ ಐತೆ ಊರಾಗ. ಇದು ರೆಕಮೆಂಡ್ ಮಾಡ್ಬೋದಾ? ಅದನ್ನ ಅಲ್ಲಿ ಅವ್ರ ಪ್ಯಾಕೆಟ್ ಇದೆ, ಪ್ಯಾಕೆಟ್ ಊರಾಗ ಎಲ್ಲಾರ್ಗೆ ಹಾಕಕ ಹಾಕ್ಬೋದು ಅಂತ ಹೇಳೋಣ. ರೈತರಿಗೆ ನಾವು ರೈತರಲ್ಲ, ಹೇಳ್ಬೋದು. ಹೇಳಿ. ಇದು ಹೆಂಗ ಮತ್ತೆ ಈ ವರ್ಷ ಜೋಳ ಹಾಕ ಜಾಸ್ತಿ. ಸಂತೋಷನ. ಧನ್ಯವಾದಗಳು.